ಎಲ್ರಿಗೂ ನಮಸ್ಕಾರ. ಪಾಳ ಗ್ರಾಮಸ್ಥರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹಾಗೂ ಬಸವ ಸಮಿತಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಅಲ್ಲಿ ಬಸವಣ್ಣನವರ ಮೂರ್ತಿ ಉದ್ಘಾಟನೆ ಆಯಿತು, ಪೂಜೆ ಅಪ್ಪಾಜಿ ಅವ್ರ ಕೈಯಿಂದ ಅದು ಅನಾವರಣ ಆಯಿತು. ನನಗೊಂದು ಅವಾಗ ಒಂದು ಪ್ರಶ್ನೆ ಹೊಳಿತಪ್ಪ, ಬಸವಣ್ಣವ್ರ ಮೂರ್ತಿ ಆಗಲಿ, ಅಂಬೇಡ್ಕರ್ ಅವರ ಮೂರ್ತಿ ಆಗಲಿ, ವಿವೇಕಾನಂದ ಅವರ ಮೂರ್ತಿ ಆಗಲಿ ಯಾಕೆ ಪ್ರತಿಷ್ಠಾಪಿಸ್ತಾರೆ, ಅದನ್ನು ಯಾಕೆ ಅನಾವರಣ ಮಾಡ್ತಾರೆ ಅಂತ ನನ್ನನ್ನು ನಾನು ಪ್ರಶ್ನೆ ಕೇಳಿದಾಗ ಅಲ್ಲಿ ನನಗೊಂದು ಉತ್ತರ ಸಿಕ್ತು. ಇವರಂತ ಮಹಾನ್ ಚೇತನರು, ಇವ್ರನ್ನ ನೋಡಿ ನಮ್ಗೆ ಕಲಿಯೋದು ಸಾಕಷ್ಟಿದೆ. ಅವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಮಹಾಯೋಗಿ. ನಾನು ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ಕನ್ನಡದ ಕಣ್ಮಣಿ ಅಂತ ಅನ್ಸ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಆಯ್ತೇನೋ ಅಂತ ಅನ್ಸ್ತು. ಯಾಕಂದ್ರೆ ಈ ಕಾಯಕವೇ ಕೈಲಾಸ ಅಂತ ಮಾತಾಡಿದ್ದಕ್ಕೆ, ಈ ಕಾಯಕವೇ ಕೈಲಾಸ ಅಂತ ಮಾತಾಡಿದ್ದಕ್ಕೆ ನನಗೆ ಅಪಾರ ಮೆಚ್ಚುಗೆ ಬಂತು. ಅವಾಗ ಒಂದು ಡೈಲಾಗ್ ಇತ್ತು ನಂದು. ಅವಾಗ ಏನ್ ಹೇಳ್ದೆ, ಈಗಿನ ಜನರೇಷನ್ ಅಲ್ಲಿ ಕೆಲಸ ಮಾಡೋದೇ ಸಂಬಳಕ್ಕಾಗಿ, ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಬೇಕು. ಕೆಲಸ ಮಾಡೋದು ಬರೀ 3 ದಿವಸ, ಆದ್ರೆ ಅದ್ರಲ್ಲಿ 3 ರಜೆ ಬೇರೆ ಬೇಕು ಅಂತಾರೆ. ಆದ್ರೆ ನಾನು ಇಲ್ಲಿ ಬಂದಾಗ ನೋಡ್ದೆ, ಇಲ್ಲಿ ಇಷ್ಟು ದೊಡ್ಡ ಸಭೆ ಸಮಾರಂಭ ನಡೆದ್ರು, ಇಬ್ರು ಹೆಣ್ಮಕ್ಳು ಅಲ್ಲಿ ಕೊಡದಲ್ಲಿ ನೀರು ತುಂಬ್ಕೊಂತ ಇದ್ರು. ಅವರು ಅವ್ರದೇ ಆದ ಕಾಯಕದಲ್ಲಿದ್ದಾರೆ. ಇದು ಹೇಳ್ಕೊಡುತ್ತೆ ಇನ್ನೂ ಕಾಯಕ ಮಾಡಿ ಊಟ ಮಾಡ್ತಿದ್ದಾರೆ ಅಂತ. ಸೊ ಒಂದು ಕತೆ ಹೇಳ್ತೀನಿ. ಈಗ ಒಂದು ಪುಟ್ಟ ಮಗು, ಸಿಟಿಯಲ್ಲಿ ಅಪ್ಪ ಅಮ್ಮ ಫುಲ್ ಬ್ಯುಸಿ ಕೆಲಸದಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಮನೆಗೆ ಬರೋದೇ ರಾತ್ರಿ 9 ಗಂಟೆ. ಆ ಮಗುಗೆ ನೋಡ್ಕೊಳ್ಳೋಕ್ಕೆ ಒಂದು ಕೆಲಸದವಳು ಬಿಟ್ಟಿದ್ರಂತೆ. ಸೊ ಆ ಮಗು ಬರೀ ಅವಳ ಜೊತೆನೆ ಆಟ ಆಡೋದು, ಅಲ್ಲೇ ಬರೆಯೋದು, ಅಲ್ಲೇ ಮಲ್ಗೋದಾಯ್ತು. ಒಂದು ದಿವಸ ಅಪ್ಪ ಒಂದು ದುಬಾರಿ ಕಾರ್ ತಂದ. ಆ ಕಾರ್ ತಂದು ನಿಲ್ಲಿಸಿ ಒಂದು ಯಾವುದೋ ಮೂಲೆಯಲ್ಲಿ ನಿಲ್ಲಿಸ್ದ. ಅವನ ಮಗ ಏನ್ ಮಾಡ್ದ, ಒಂದು ಕಲ್ಲನ್ನು ತಗೊಂಡು ಆ ಕಾರ್ನಲ್ಲಿ ಏನೋ ಬರಿತಾ ಇದ್ದ. ಅದು ಏನಂತ ಅವ್ರ ಅಪ್ಪ ನೋಡ್ಲಿಲ್ಲ. ಫುಲ್ ಸಿಟ್ಟಿಂದ ಬಂದು ಆ ಮಗು ಕಪಾಳಕೊಂಡ್ ಬಿಟ್ಟ. ಅವಾಗ ಆ ಮಗು ಕೆಳಗೆ ಬಿತ್ತು. ಎಷ್ಟೇ ಎಬ್ಬಿಸಿದ್ರು ಹೇಳಿಲ್ಲ. ಅದಾದ್ಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಡಾಕ್ಟರ್ ಹೇಳಿದ್ರು, ಇಲ್ಲ ಈಗ ಬದುಕಕ್ಕೆ ಸಾಧ್ಯ ಇಲ್ಲ, ಅವರು ಬೇರೆ ಲೋಕಕ್ಕೆ ಹೋಗಿದ್ದಾರೆ ಅಂತ. ಅವತ್ತೆಲ್ಲ ಅಂತಿಮ ಸಂಸ್ಕಾರ ಆಯಿತು, ಎಲ್ಲ ಮುಗೀತು. ಮಾರನೇ ದಿವಸ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಸೊ ಅವಾಗ ಆ ಅಪ್ಪನಿಗನ್ಸುತ್ತೆ, ನಾನು ಯಾಕೆ ಹೊಡೆದೆ ಇವನಿಗೆ, ಇವನು ಏನು ಮಾಡ್ತಿದ್ದ, ಆ ಕಾರಲ್ಲಿ ಇವನು ಏನು ಬರೆದಿರ್ಬೋದು ಅಂತ ನೋಡಿದಾಗ ಆ ಅಪ್ಪ ಹೋಗಿ ಆ ಕಾರ್ ಹತ್ರ ನೋಡ್ತಾನೆ. ಆ ಮಗು ಏನು ಬರೆದಿತ್ತು ಗೊತ್ತಾ, ನನ್ನ ತಂದೆ ತಾಯಿ ನನ್ನ ಪ್ರಪಂಚ, ನನ್ನ ತಂದೆನ ನಾನು ಬಹಳ ಪ್ರೀತಿಸ್ತೀನಿ ಅಂತ. ಆದ್ರೆ ಆ ಅಪ್ಪ ಅದನ್ನ ಓದ್ಲಾರ್ದೇನೆ ಆ ಮಗುಗೆ ಹೊಡೆದು ಆ ಅಮಾಯಕ ಪಾಪುವಿನ ಬಲಿ ತಗೊಂಡ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನನಗೆ ಇಲ್ಲಿ ಕರೆದು ಇಂತಹ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ವೇದಿಕೆ ಮಾಡಿಕೊಟ್ಟ ಪಾಳ ಗ್ರಾಮಕ್ಕೆ ನಾನು ಅನಂತ ಕೋಟಿ ಧನ್ಯವಾದನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬರಬೇಕು ಅವರಿಗೆ ಅಪ್ಪವರಿಂದ ಅವರಿಗೆ ಸನ್ಮಾನ. ಇಂತಹ ಸುಪುತ್ರಿಯನ್ನ ಈ ಜಗಕ್ಕೆ ಕೊಟ್ಟಂತ ಪುಣ್ಯವಂತರು. ಜೋರಾದ ಚಪ್ಪಾಳೆ ತಟ್ಟೋಣ. ಅವಳ ಮನದ ಅಂತರಾಳದ ಮಾತುಗಳು ಒಂದೊಂದು ಇನ್ನೂ ಕೇಳಬೇಕು ಅವರಿಂದ. ಅಂತಹ ಸಭೆ ಸಮಾರಂಭಗಳಲ್ಲಿ ನಾವೆಲ್ಲಿ ಕರಿತೀವಿ, ದಯವಿಟ್ಟು ಅಮೂಲ್ಯ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ, ನಿಮಗಾಗಿ, ಹೆಣ್ಣು ಮಕ್ಕಳಿಗಾಗಿ ಇದೆಲ್ಲ ಪ್ರತಿಭೆ ಹೊರಗೆ ಬರಬೇಕಾದ್ರೆ ಇಂತಹ ಕುಮಾರಿ ಅವರಿಂದ ಅಂತ ಹೇಳಿ ತಿಳಿಸುತ್ತಾ ಈಗ